ದ್ವಿತೀಯ BA ಕನ್ನಡ ಐಚ್ಛಿಕ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಕಲಿಕಾ ಕಾರ್ಯಕ್ರಮಕ್ಕೆ ಆಹ್ವಾನ. ನೀವು ಈಗಾಗಲೇ ಚಾಮರಸನ ಪ್ರಭುಲಿಂಗ ಲೀಲೆಯ 3 ಕಾವ್ಯ ಭಾಗಗಳನ್ನ ವಿಶ್ಲೇಷಣೆ ಮಾಡಿ ತಿಳಿಸಲಾಗಿದೆ. ಅದರಲ್ಲಿ ಒಂದು ಸೆಷನ್ ಸಿದ್ಧನಾದಡೆ ಕುರುಹದಾವುದು, ಎರಡನೇ ಕಾವ್ಯ ಭಾಗದ ಕೊನೆಯ ಒಂದಷ್ಟು 4 ಷಟ್ಪದಿಗಳನ್ನ ಈ ಸೆಷನ್ನಲ್ಲಿ ಕೇಳಿ ಮತ್ತೆ ಮುಂದಿನ ಪಾಠ ವಿಶ್ಲೇಷಣೆಯನ್ನು ನಂತರದ ಸೆಷನ್ನಲ್ಲಿ ನಾನು ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತೀನಿ. ನೋಡಿ, ಈಗ ಸಿದ್ಧನಾದಡೆ ಕುರುಹದಾವುದು ಈ ಕಾವ್ಯ ಭಾಗದ ವಿಶ್ಲೇಷಣೆಯನ್ನ ಮಾಡ್ತಾ ಇರುವವರು ನಿಮ್ಮೆಲ್ಲರ ಅಧ್ಯಾಪಕ ಭೈರಪ್ಪ ಕೆ. ನಿಮ್ಮೆಲ್ಲರಿಗೂ ಈ ಸೆಷನ್ಗೆ ಸ್ವಾಗತ. ನೋಡಿ, ಇಲ್ಲಿ ಗೋರಕ್ಷಕ ಮತ್ತು ಅಲ್ಲಮನ ನಡುವೆ ವಾಗ್ವಿವಾದ ನಡೀತಾ ಇದೆ. ನೋಡಿ, ಗೋರಕ್ಷಕ ದೇಹದ ಸತ್ವವನ್ನ ತುಂಬಾ ನಂಬಿದವನು, ವಜ್ರದೇಹಿ ಅವನು. ಅಷ್ಟೊಂದು ದೇಹದಲ್ಲಿ ಬಲವನ್ನ ಸಂಪಾದಿಸಿದ್ದ. ನೋಡಿ, ಇವರ ಅಲ್ಲಮ ಮತ್ತು ಗೋರಕ್ಷಕನ ಮಾತಿನ ವ್ಯತ್ಯಾಸಗಳಿಷ್ಟೇ. ಗೋರಕ್ಷಕ ಮನುಷ್ಯನ ದೇಹ ರತ್ನಕ್ಕೆ ಸಮಾನವಾದದ್ದು ಅವನು ವಾದ. ಪ್ರಭುವಿನದು ದೇಹ ಮೀಮಾಂಸೆಯ ಅರ್ಥಗಳು ಬೇರೆ. ಪ್ರಭುವಿಗೆ ದೇಹ ಭೌತಿಕವಾಗಿ ಮನುಷ್ಯನ ಕಣ್ಣಿಗೆ ಕಾಣಿಸುತ್ತದೆ, ನಿಜ. ಅದು ಸುಂದರವಾಗಿ ಇರಬಹುದು, ದೃಢಕಾಯನಾಗಿ ಇರಬಹುದು, ಶುಚಿಯಾಗಿ ಇರಬಹುದು, ನೋಡ್ಲಿಕ್ಕೆ ಮಂಗಳಕರವಾಗಿ ಕಾಣಬಹುದು, ವಜ್ರದಷ್ಟು ಕಠಿಣವಾಗಿರಬಹುದು. ಅದರಿಂದ ಮನುಷ್ಯನಿಗೆ ಮಾನ್ಯತೆ ದೊರಕುತ್ತೆ ಅನ್ನೋದು ಸುಳ್ಳು. ಶರೀರ ಏನೆಲ್ಲ ಕೆಟ್ಟ ಆಲೋಚನೆಗಳಿಗೆ ಆಶ್ರಯ ಸ್ಥಾನವಾಗಿದೆ. ಇದೊಂದು ಕೊಳಚೆಯ ಗೂಡು ಅಂತ ಭಾವಿಸಿದ್ದಾನೆ ಪ್ರಭುದೇವ. ಬಹಳಷ್ಟು ಜನರ ದೇಹ, ಮನಸ್ಸು, ಅಂತರಂಗ ಶುದ್ಧವಾಗಿಲ್ಲ. ಹೊರಗಡೆಗೆ ಮಾತ್ರ ಶುದ್ಧವಿದೆ, ಸುಂದರವಾಗಿದೆ, ಶುಚಿಯಾಗಿದೆ, ಕಣ್ಣಿ ಕಾಣಿಸ್ತದೆ. ಬಟ್ ಅವನಲ್ಲಿರುವ ದುರ್ಗುಣಗಳು ಅಥವಾ ಪಂಚಭೂತಗಳು ಅವುಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾನೋ, ವ್ಯಾಮೋಹಗಳನ್ನ ಮನುಷ್ಯ. ಅದು ಬಹಳ ಮುಖ್ಯ. ಅಂತರಂಗದ ಸ್ವಚ್ಛತೆ ಮುಖ್ಯ. ಅದಿಲ್ಲದೆ ಹೋದರೆ ಅದು ಕೊಚ್ಚೆಗುಂಡಿ ಅಂತ. ನೋಡಿ, ಇದು
ಈ ಮಾತು ಕಾರಣವಾಗಿ ಇವರಿಗೆ ಪರಸ್ಪರ ಇವರಿಬ್ಬರ ನಡುವೆ ಘರ್ಷಣೆಗಳು ನಡೀತವೆ. ಅವಾಗ ಸಿಟ್ಟು ಬರ್ತದೆ ಗೋರಕ್ಷಕನಿಗೆ. ಆಯ್ತಪ್ಪ, ನಿನ್ ದೇಹ ಕಠಿಣವಾದದ್ದೇ ಸರಿ, ಹಾಗಾದ್ರೆ ನಿನ್ನ ಹರಿತವಾದ ಆಯುಧಗಳಿಂದ, ನಿನ್ನ ಶಕ್ತಿ ಸಾಮರ್ಥ್ಯದಿಂದ ನನ್ನ ದೇಹವನ್ನು ಒಮ್ಮೆ ನೀನು ಪರೀಕ್ಷಿಸಿ ನೋಡು ಅಂತ ಹೇಳಿದಾಗ ನಾನಾ ತರದ ಆಯುಧಗಳನ್ನ ಹಿಡ್ಕೊಂಡು ಗೋರಕ್ಷಕ ಪ್ರಭುವಿನ ಮೇಲೆ ಹರಿಹಾಯ್ತಾನೆ. ಹಿಂದಿನ ಸೆಷನ್ ನಲ್ಲಿ ಅದನ್ನೆಲ್ಲ ಪ್ರೊಫೆಸರ್ ನಿಮ್ಗೆ ಹೇಳ್ಕೊಟ್ಟಿದ್ದಾರೆ ರಘುನಂದನ್. ಅದರ ಮುಂದುವರಿದ ಭಾಗವನ್ನು ನಾನು ಹೇಳ್ತಾ ಇದ್ದೇನೆ. ಅವನು ಎಷ್ಟೇ ಅಬ್ಬರಿಸಿ ಬೊಬ್ಬಿರಿಸಿ ಖಡ್ಗವನ್ನ ಜಳಪಿಸಿ ಪ್ರಭುವಿನ ಮೇಲೆ ಹಾಯ್ದು ಬಿದ್ದರು, ಕತ್ತಿಯಿಂದ ಅವನ ದೇಹವನ್ನು ಛಿದ್ರಗೊಳಿಸಲಿಕ್ಕೆ ಬೀಸಿದರು, ಪ್ರಭುವಿನ ದೇಹಕ್ಕೆ ಅವನ ಬಲವಾದ ಏಟುಗಳು, ಖಡ್ಗಗಳು ಹಾಯುವುದಿಲ್ಲ. ಗಾಳಿಯಂತೆ ಆಚಿಂದ ಈಚೆಗೆ ಖಡ್ಗಗಳು ಸುಮ್ಮನೆ ಹಿಂಗೆ ಹಾಯ್ತವಷ್ಟೇನೆ. ಪ್ರಭುವಿನ ದೇಹಕ್ಕೆ ಯಾವ ತೊಂದರೆಯನ್ನು ಉಂಟು ಮಾಡ್ಲಿಕ್ಕಾಗುವುದೇ ಇಲ್ಲ. ಬಲಗಡೆಯಿಂದ ಎಡಗಡೆಯಿಂದ ನೋಡ್ತಾನೆ, ಶಿರೋಭಾಗದಿಂದ ಕೆಳಗೆ ಹೊಡೆದು ಬಿಡಬೇಕು ಅಂತ ನೋಡ್ತಾ ಇದ್ದಾನೆ, ಚುಚ್ಚಿ ಕೊಲ್ಲಬೇಕು ಅಂತ ನೋಡ್ತಾನೆ. ಏನು ಕೆಲಸ ಆಗೋದೇ ಇಲ್ಲ. ನೋಡಿ, ಈಗ ಆಶ್ಚರ್ಯವಾಗ್ಬಿಡುತ್ತೆ. ಅಲ್ಲಪ್ಪ, ನನ್ನ ದೇಹ, ನನ್ನ ಸಾಧನೆ, ಕಠಿಣ ಪರಿಶ್ರಮದಿಂದ ವಜ್ರದೇಹಿಯಾಗಿ ನಾನು ಎಷ್ಟು ಬಲವನ್ನ ಹೊಂದಿದ್ರು ಕೂಡ ಈ ನನ್ನೆದುರಿನ ಈ ಜಂಗಮನ ದೇಹವನ್ನ ಛಿದ್ರಗೊಳಿಸಲಿಕ್ಕೆ ಆಗಲಿಲ್ಲವಲ್ಲ ಅಂತ ಅವನಿಗೆ ಕೊನೆಗೆ ಆಶ್ಚರ್ಯಚಕಿತನಾಗುತ್ತಾನೆ. ಅವನು ಎಂಥದಪ್ಪ ಇದು, ಎಲ್ಲೂ ನೋಡಿಲ್ಲಲ್ಲಪ್ಪ ಇದನ್ನ. ನನ್ನ ಆಯುಧದ ಹೊಳಪಿಗೆ, ನನ್ನ ಆಯುಧದ ಹರಿತಕ್ಕೆ ಅದನ್ನು ನೋಡಿದ ತಕ್ಷಣ ಮೂರ್ಛೆ ಹೋಗ್ಬೇಕು ನನ್ನ ಎದುರಿನ ಜನ, ನನ್ನ ಎದುರಿನಲ್ಲಿ ಹೋರಾಟ ಮಾಡುವವರು. ಇವನೆಂತನಯ್ಯ ಅಂತ ನೋಡಿ. ಅಣಕವಲ್ಲಿದು ತನ್ನ ಹೊಯ್ದರೆ ಕಣಿಲ್ಲೆನುತ ಕಂಡೆಯಕ್ಕೆ ಮಾರಾಂತಣೆ ಮಾರ್ ಆಂತು ಎಣೆದುದು ಎನ್ನ ಹಸು, ನಿನ್ನ ಹೊಯ್ದಡೆ ಬಯಲ ಹೊಯ್ದಂತೆ ನುಣಿಚಿ ನುಣ್ಣನೆ ಕಡೆಗೆ ಕಂಡೆಯ ಜಣುಗಿ ಕೋಯಿತು. ಇದಾವ ಮಹಿಮೆಯ ಗುಣವೋ, ನಮಗೆ ಇದನ್ನು ಅರಿಯಬಾರದು ಪ್ರಭುವೇ ಕೇಳೆಂದ. ಅಯ್ಯೋ, ಇದು ಹಾಸ್ಯ ಅಲ್ಲಪ್ಪ. ನಿನ್ನ ದೇಹವನ್ನು ಛಿದ್ರಿಸಕ್ಕಾಗ್ತಾ ಇಲ್ಲ, ಹೊಡೆಯಲಿಕ್ಕಾಗ್ತಾ ಇಲ್ಲ. ನೋಡಿ, ಒಮ್ಮೆ ಈ ಖಡ್ಗವನ್ನು ನನ್ನನ್ನೇ ನಾನು ಪ್ರಯೋಗ ಮಾಡಿಕೊಂಡ್ರೆ ಕಣಿಲ್ಲೆಂದು ದೇಹವು ಕೃತಿಯನ್ನ ಪ್ರತಿಭಟಿಸಿ, ಇದರ ಹರಿತ ಶಬ್ದ ಹೇಗಿದೆ, ನನ್ನ ದೇಹ ಒಂದ್ಸಾರಿ ಪರೀಕ್ಷೆ ಮಾಡ್ಕೊಂಡು ಇನ್ಮೇಲೆ ಕತ್ತಿ ಬೀಸ್ಬೇಕು ಅಂತ ಅಂದ್ಕೊಂಡು ಈ ಕತ್ತಿಯನ್ನ ನನ್ನ ದೇಹಕ್ಕೆ ಹೊಡ್ಕಂಡೆ. ಢಣ್ಣಂತ ಶಬ್ದ ಬಂತು. ನನ್ನ ಮೈ ಮೇಲಿನ ರೋಮ ಚರ್ಮವನ್ನು ಕೂಡ ಅದು ಹೋಗಲಿಕ್ಕೆ ಸಾಧ್ಯವಾಗಲಿಲ್ಲ. ಇಂಥ ಬಲಯುತವಾದ ಹೊಡೆತ, ಇಂಥ ಹರಿತವಾದ ಖಡ್ಗದಿಂದ ನಿನ್ನ ದೇಹವನ್ನ ಛಿದ್ರಗೊಳಿಸಲು ಆಚೀಚಿ ಬೀಸಿದರೆ ಬಯಲನ್ನ ಹೊಡೆದಂತ ಅನುಭವ ಆಗುತ್ತದೋ ಪುಣ್ಯಾತ್ಮ.
ಅಥವಾ ಒಂದೇ ಸಾರಿ ಮೇಲಿನಿಂದ ಕೆಳಗೆ ಹಿಂಗೆ ಸೀಳ್ಬಿಡೋಣ ಅಂತ ಹೋದ್ರೆ ಅದು ಕೂಡ ಬಯಲನ್ನೇ ಸೀಳಿದಂತಾಗಿ ಕೆಳಗೆ ಕಡ್ದ ನನ್ನ ಕೈಯಿಂದ ಜಾರಿ ಹೋಯ್ತು. ಏನಪ್ಪಾ ನಿನ್ನ ಮಹಿಮೆ, ಜುಣುಗಿ ಜುಣುಗಿ ಅಲ್ವಾ, ಜಾರು ಜಾರು ಅಂತ ಜಾರು ಹೋಗ್ಬಿಡ್ತಲ್ಲ ನನ್ನ ಕೈಯಿಂದ ಈ ಖಡ್ಗ. ಏನ್ ನಿನ್ನ ಮಹಿಮೆ, ಏನ್ ನಿನ್ನ ಗುಣ, ನಮಗಿದನ್ ಅರಿಯ ಬಾರದು ಪ್ರಭುವೆ ಕೇಳೆಂದ. ಹೋಗಯ್ಯ, ನಿನ್ನಂತವನನ್ನ ನಾನು ಅರಿಯಲಿಕ್ಕೆ ಸಾಧ್ಯ ಇಲ್ಲ, ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನನ್ನ ದೇಹ ಎಷ್ಟು ಗಟ್ಟಿಯಾಗಿದೆ, ನಿನ್ ದೇಹ ನೋಡಿದ್ರೆ ಏನಯ್ಯ, ಬಯಲಲ್ಲಿ ಶರೀರ ಇದೆಯೋ, ಶರೀರದ ಒಳಗೆ ಬಯಲಿದೆಯೋ, ಯಾವನರಿಯ? ಏನಪ್ಪಾ ಇದು ಆಶ್ಚರ್ಯ, ಸಾಧ್ಯ ಇಲ್ಲ ಕಣಯ್ಯ ಪ್ರಭುವೆ, ನಮ್ಮಂತವ್ರಿಗೆ ಅರ್ಥವಾಗೋದಿಲ್ಲ. ದಯವಿಟ್ಟು ನಾನು ಸೋತಿದ್ದೇನೆ. ಕಾಯ ಬಲಿದರೆ ಮಾಯೆ ಬಲಿಯುವುದು, ಮಾಯೆ ಬಲಿದರೆ ಛಾಯೆ ಬಲಿಯುವುದು. ಕಾಯ ಮಾಯ ಛಾಯ ಬಲಿದರೆ ಸಿದ್ಧತನವಲ್ಲ. ಕಾಯ ಮಾಯ ಛಾಯದಾಗಿನ ದಾಯವನು ಕಳೆದು ಉಳಿದೆನಾದುಡೆ. ರಾಯನಾಥನು ಸಿದ್ಧರಲ್ಲಿ ಗೋರಕ್ಷ ಕೇಳಿದ್ದ. ಪ್ರಭುದೇವರು ಗೋರಕ್ಷಕನ ಎಲ್ಲ ಮಾತುಗಳನ್ನ ಕೇಳಿಸಿಕೊಂಡ್ರು. ಅವರಲ್ಲಿ ಗರ್ವ ಒಡಗಿದೆ ಎಂಬುದು ಅರ್ಥವಾಯಿತು. ನೋಡಯ್ಯ, ತಿಳ್ಕೋ, ದೇಹದ ಮೇಲಿನ ಮಮಕಾರ ನಿನಗೆ ಜಾಸ್ತಿ ಇದೆ. ದೇಹವನ್ನ ಇನ್ನೂ ಗಟ್ಟಿಗೊಳಿಸಬೇಕು, ಬಲಾಢ್ಯ ವ್ಯಕ್ತಿಯಾಗಬೇಕು, ದೃಢಕಾಯನಾಗಬೇಕು. ಈ ದೇಹದ ಸುಖಕ್ಕೆ ಬೇಕಾಗುವ ಎಲ್ಲ ವಸ್ತುಗಳನ್ನ ನಾನು ಪಡ್ಕೊಂಡು ಅನುಭವಿಸ್ಬೇಕು, ಸಾಧನೆ ಮಾಡಬೇಕು. ದೇಹ ಸಂಪತ್ತಿನ ಬಗ್ಗೆ ನಿನಗೆ ಬಹಳ ಬಲವಾದ ನಂಬಿಕೆ ಇತ್ತು ಗೋರಕ್ಷಕ. ಒಂದ್ ತಿಳ್ಕೋ, ನಾವು ನಮ್ಮ ದೇಹವನ್ನು ಬಲಿಷ್ಠಗೊಳಿಸಲು ಪ್ರಯತ್ನಿಸಿದರೆ ನಮ್ಮೊಳಗಿನ ಮಾಯೆ, ವ್ಯಾಮೋಹ ಇನ್ನೂ ಬಲಿಷ್ಠವಾಗುತ್ತದೆ. ಅನಂತ ಸುಖ ಪಡಿಬೇಕು ಅಂತ ಜನ ಇವತ್ತು ನೋಡಿದ್ದೀರಿ ನೀವು. ದೇಹ ಸುಖಕ್ಕೆ ಎಷ್ಟು ಮಾನ್ಯತೆಯನ್ನ ಜನ ಕೊಡ್ತಾ ಇದ್ದಾರೆ ಅಂತ. ನಾವು ಈ ದೇಹದ ಸುಖಕ್ಕೆ ಮಾನ್ಯತೆಯನ್ನ ಕೊಟ್ಟಷ್ಟು ನಮ್ಮೊಳಗಿನ ವ್ಯಾಮೋಹಗಳು, ದುರಾಸೆಗಳು ಇನ್ನೂ ಬಲಿಷ್ಠಗೊಳ್ತವೆ. ಈ ವ್ಯಾಮೋಹ ನನ್ನ ಮನಸ್ಸಿನಲ್ಲಿ ಬಲಿತಂತೆ ಛಾಯೆ ಬಲಿಷ್ಠವಾದ ನೆರಳು ಅದು ಬಲಿಷ್ಠವಾಗುತ್ತೆ. ನಮ್ಮ ಕಲ್ಪನೆಗಳು, ಹಂಬಲಗಳು ಇವು ಕೂಡ ಜಾಸ್ತಿ ಆಗ್ಬಿಡ್ತವೆ. ದೇಹ, ವ್ಯಾಮೋಹ, ಛಾಯೆ ಇವು ಬಲಿಷ್ಠಗೊಂಡರೆ ಇವನು ಸಿದ್ಧನಲ್ಲ. ದೇಹ ಬಲಿಷ್ಠವಾದ್ರೆ ಅದ್ರ ನೆರಳು ಕೂಡ ಬಲಿಷ್ಠವಾಗುತ್ತೆ. ತಗೊಂಡೇನ್ ಮಾಡೋದು? ವ್ಯಾಮೋಹ ಹೆಚ್ಚಾಗ್ಬಿಡುತ್ತಲ್ಲ, ಏನ್ ಮಾಡೋದು? ವ್ಯಾಮೋಹ ಕಡಿಮೆ ಆಗಲಿಲ್ಲ. ಇದು ನಿಜವಾಗೂ ಸಿದ್ಧತನವಲ್ಲ, ಸಾಧಕನ ಸ್ವಭಾವ ಇದಲ್ಲ. ದೇಹ, ಮಾಯೆ, ಛಾಯೆ ಇವುಗಳ ಸಾಧನೆಯನ್ನ ಮೀರಿ ಯಾರು ನಿಲ್ಲುತ್ತಾರೋ ಆತ ಸಿದ್ಧನಾಗುತ್ತಾನೆ.
ಅವನು ರಾಜನಾಗುತ್ತಾನೆ. ಅವನು ರಾಯನ್. ರಾಯ ಅಂದ್ರೆ ರಾಜ ಅಂತ ನೋಡಿ. ಛಾಯೆ ಇವುಗಳ ಸಾಧನವನ್ನ ಮೀರಿ ನಾವು ನಿಲ್ಬೇಕಾಗ್ತದೆ. ದೇಹ, ಮಾಯೆ, ಛಾಯೆ ಮೀರಿ ನಿಂತವನು ಅವನು ರಾಜ, ಅವನು ಒಡೆಯ, ಗೋರಕ್ಷಕ. ದೇಹದ ಮೇಲಿನ ವ್ಯಾಮೋಹವನ್ನ ಬಿಡಬೇಕು. ನಾವು ಬಿಟ್ಟಾಗ ನಾವು ಸಿದ್ಧ ಪುರುಷರಾಗಲು ಸಾಧ್ಯವಿದೆ ಕಣೋ ಅಂತ ಮನವರಿಕೆ ಮಾಡಿಕೊಡ್ತಾನೆ ಪ್ರಭುದೇವ. ಮತ್ತೆ ಮುಂದಿನ ಷಟ್ಪದಿ. ಅರಿಯೇ ನಾನಿನ್ನು ಬರೆ ನಿನ್ನಯ ತೆರನ್ ಎನ್ನಯ ಮೊತ್ತತನದಲ್ಲಿ ಬೆರೆತು ಕೊಂಡು ಆ ನಿರ್ದೆನ್ ಎನ್ನದು ಸರ್ವ ತಪ್ಪು ಎನ್ನುತ್ತ ನೇರೆ ಶರೀರವ ನೀಡಿ ಕೈ ಮುಗಿದು ಎರಗಿದನು ಭಯ ಭಕ್ತಿ ಭಾರದಲ್ಲಿ ಹೊರಗುವಂತೆ ಆ ಪ್ರಭುವಿನ ಒಡಿಯೊಳು ಬಳಿಕ ಗೋರಕ್ಷ. ಅಯ್ಯೋ ಸ್ವಾಮಿ ಪ್ರಭುದೇವ, ಎಂತಹ ಮಾತುಗಳನ್ನ ನನಗೆ ತಿಳಿಸಿ ಹೇಳಿ ಬದಲಾವಣೆಯನ್ನ ಮಾಡಿದ್ದೀರಿ. ನಾನು ಇಲ್ಲಿಯವರೆಗೂ ನಿನ್ನ ರೀತಿ ನೀತಿಗಳನ್ನ, ನಿನ್ನ ಸ್ವರೂಪವನ್ನ ತಿಳಿದುಕೊಳ್ಳಲಿಲ್ಲ, ಉದಾಸೀನ ಮಾಡಿದೆ ನಿನ್ನನ್ನ. ಅರಿಯೇ ನಾನು ಇಲ್ಲಿಯವರೆಗೂ ನಿನ್ನನ್ನ ಅರಿಯದೆ ಹೋದಿ, ತಪ್ಪು ಮಾಡಿ ಕೆಟ್ಟೆ ನಾನು ಅಂತ. ನಿನ್ನಯ ತರ ಅಲ್ವಾ, ನಿನ್ನ ರೀತಿ ನೀತಿ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಲ್ಲ ಕಣಯ್ಯ ನಾನು. ಎನ್ನಯ ಮೊತ್ತತನದಲ್ಲಿ ಯಾಕೆ ನಾನು ಬಹಳ ಕೊಬ್ಬಿನಿಂದ ಉಬ್ಬಿ ಹೋಗಿದ್ದೆ, ಎಂತಹ ಗಟ್ಟಿ ದೇಹವನ್ನ ಹೊಂದಿದ್ದೇನೆ ಅಂತ ಸೊಕ್ಕು ಆವರಿಸಿತ್ತು ನನ್ನಲ್ಲಿ. ಮತ್ತೊಂದ್ರೆ ಸೊಕ್ಕು ಅಂತ. ಸರ್ವ ತಪ್ಪೆನುತ ನೆರೆ ಶರೀರವ ನೀಡಿ, ಅಯ್ಯೋ ಸ್ವಾಮಿ ಪ್ರಭುದೇವ, ಎಲ್ಲ ತಪ್ಪುಗಳು ನನ್ನದೇ, ನಾನ್ ಮಾಡಿಕೊಂಡ ತಪ್ಪು ಎನ್ನುತ್ತಾ ಹೀಗೆ ಹೇಳಿಕೊಳ್ಳುತ್ತಾ ನೆರೆ ಶರೀರವ ನೀಡಿ ನೋಡಿ, ವಿನೀತನಾಗಿ ತಲೆಬಾಗಿ ಕೈ ಮುಗಿದನಂತೆ ಪ್ರಭುವಿಗೆ. ಅದೆಷ್ಟೇ ಅಲ್ಲ, ಎರಗಿದನು ಭಯಭಕ್ತಿ ಭಾರದಲ್ಲಿ ಹೊರಗುವಂತೆ. ಮೈ ದುಂಬಿತು, ಮನದುಂಬಿತು, ಆವೇಶ ಕರಗಿತು. ನಿನ್ನನ್ನರಿಯದೆ ಇದುವರೆಗೂ ನಿನ್ನ ವಿರುದ್ಧ ನಾನು ಎಂತೆಂತಹ ಕಟಕಿಯ ಮಾತುಗಳನ್ನಾಡಿದೆ ಸ್ವಾಮಿ. ಎಗುರು ಬಿದ್ದೆ ನಿಮ್ಮ ದೇಹದ ಮೇಲೆ, ಗಾಯಗೊಳಿಸಲಿಕ್ಕೆ, ಪ್ರಾಣ ತೆಗೆಯಲಿಕ್ಕೆ ಪ್ರಯತ್ನ ಮಾಡಿದ್ನಲ್ಲ ಸ್ವಾಮಿ ನಾನು. ಸರ್ವತಾ ನನ್ನಿಂದ ತಪ್ಪಾಗಿದೆ. ಕೈ ಮುಗಿದು ವಿನೀತನಾಗಿ ತಲೆಬಾಗಿ ನಿಂತು ಅಷ್ಟು ವಜ್ರದೇಹಿಯಾದ ಗೋರಕ್ಷಕ ತಲೆಬಾಗಿ ಮೊಳಕಾಲೂರಿ, ಎರಡೂ ಮೊಳಕಾಲುಗಳನ್ನ ಕೆಳಗೆ ಊರಿ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಪ್ರಭುವಿನ ಪಾದಗಳಿಗೆ ಅಡಿಯೊಳು ಬಳಿಕ
ಗೋರಕ್ಷ. ಹೊರಗುವಂತೆ ನಾನ್ ಮಾಡಿದ್ದೆಲ್ಲ ತಪ್ಪಾಗ್ಬಿಡ್ತು, ಮನ್ನಿಸ್ಕೊಳಪ್ಪ ಅನ್ನೋ ರೀತಿಯಲ್ಲಿ ಶಿರಬಾಗಿ ಕೆಳಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಪಾದದ ಮೇಲೆ ಹಣೆ ಇಟ್ಟು ಮನ್ನಣೆಗೆ ಯೋಗ್ಯನಾದ ಗೋರಕ್ಷಕ. ಮುಂದಿನ ಷಟ್ಪದಿಯಲ್ಲಿ ಪ್ರೀತಿಯಲ್ಲಿ ಗೋರಕ್ಷಕಗೆ ಅನುಪಮ ನಾಥ ಪದವಿಯನ್ನಿತ್ತು. ಬಳಿಕ ಒಲಿದಾತನಲ್ಲಿ ಗುರು ಪೂಜೆಯನ್ನು ಕೈಕೊಂಡು ಕರುಣದಲ್ಲಿ ಭೂತಳದಲ್ಲಿ ಅಜ್ಞಾನಿಗಳನ್ ಆನೇತು ಸುಜ್ಞಾನಿಗಳ ಮಾಡುವೆ ನಾಥಗಳನ್ ಎಂದೆನುತ್ತಲ್ ಆ ಪ್ರಭುರಾಯ ಬರುತ್ತಿರ್ತ. ಗೋರಕ್ಷಕ ತನ್ನ ಮನದ ಕೊಳೆಯೆಲ್ಲವನ್ನ ತನ್ನ ದೇಹದ ಮೇಲಿನ ಶಕ್ತಿಯ ಮೇಲಿನ ವ್ಯಾಮೋಹಗಳನ್ನೆಲ್ಲ ಹೊರಗಾಕಿದ್ದಾನೆ, ಬಿಟ್ಬಿಟ್ಟಿದ್ದಾನೆ. ಪ್ರೀತಿಯಿಂದ ಭಕ್ತಿಯಿಂದ ಪಾದಗಳಿಗೆ ನಮಸ್ಕರಿಸಿದ್ದಾನೆ. ನೋಡಿ, ಪ್ರಭುವಿಗೆ ಗೊತ್ತಾಯಿತು, ಓಹೋ ಜಾಗೃತನಾದ ಈ ಗೋರಕ್ಷಕ ಸಾಧಕನಿಗೆ ಇರಬಹುದಾದ ಅರ್ಹತೆಗಳೇನು ಎಂಬುದನ್ನ ಮನವರಿಕೆ ಮಾಡಿಕೊಂಡಿದ್ದಾನೆ ಅಂತ ತಿಳ್ಕೊಂಡು ಪ್ರೀತಿಯಲ್ಲಿ ಗೋರಕ್ಷಕಗೆ ಅನುಪಮ ನಾಥ ಪದವಿಯನಿತ್ತು. ಅನುಪಮ ಅಂದ್ರೆ ಶ್ರೇಷ್ಠ ಅಂತ. ನೋಡಿ, ನಾಥ ಪದವಿ ಯಾವ ಮೆಂಬರ್ ಆಫ್ ಪಾರ್ಲಿಮೆಂಟ್, ಕ್ಯಾಬಿನೆಟ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್, ರಾಷ್ಟ್ರಪತಿ, ಮುಖ್ಯಮಂತ್ರಿ, ಮಂತ್ರಿ, ಶಾಸಕ, ಜನಪ್ರತಿನಿಧಿ, ಯಾವ ಮಠದ ಪೀಠಾಧ್ಯಕ್ಷ, ಮುಂದಿನ ಈ ಪೀಠಕ್ಕೆ ಇವನೇ ಅಂತ ಆಗ್ಲೇ ನಿರ್ಧಾರ ಮಾಡಕ್ಕೆ ಬಿಟ್ಬಿಟ್ಟಿರ್ತಾರೆ. ಪದವಿ ಅಂತ ಪದವಿಗಳು ನಮ್ಮ ಲೌಕಿಕ ಜನರ ಪದವಿಗಳು. ಆದ್ರೆ ಇದು ಅನುಪಮ ನಾಥ ಪದವಿಯಲ್ಲಿತ್ತು. ದೊಡ್ಡ ಸಾಧಕನಿಗೆ ಕೊಡುವ ನೊಬೆಲ್ ಪ್ರಶಸ್ತಿಗೂ ಮೀರಿದ್ದು ಇದು. ಸತ್ಯ ಸಾಧಕರಿಗೆ ದೊರಕುವ ಪದವಿ ಇದು. ಶೂನ್ಯ ಸಿದ್ಧಾಂತದಲ್ಲಿ ಬರುತ್ತೆ. ಎಲ್ಲವನ್ನೂ ಒಳಗೊಂಡಿರುವ ಶ್ರೇಷ್ಠವಾದ ಪದವಿ ನಾಥ ಪದವಿ. ಇಡೀ ವಿಶ್ವದಲ್ಲಿ ಏನೆಲ್ಲ ಪದವಿಗಳಿದಾವೋ ಆ ಎಲ್ಲ ಪದವಿಗಳ ಮೌಲ್ಯವನ್ನ ಒಳಗೊಂಡುದು ಪ್ರತ್ಯೇಕ ಪದವಿ ಅಲ್ಲ. ದಟ್ ಈಸ್ ಟ್ರೂತ್, ಸತ್ಯ. ಸತ್ಯ ಸಾಧಕ ಅಂತ ಕರಿತೀವಿ, ಸತ್ಯ ಪ್ರತಿಪಾದಕ ಅಂತ ಕರಿತೀವಿ. ಅದು ದೊಡ್ಡ ಪದವಿ. ಸತ್ಯವಂತರ ಸಾಲಿನಲ್ಲಿ ಸೇರುವ ಪದವಿ ನಾಥ ಪದವಿ. ಅದರಲ್ಲಿ ಮೆಂಬರ್ಶಿಪ್ ಗೋರಕ್ಷಕನಿಗೆ. ಅನುಪಮ ಅಂದ್ರೆ ಶ್ರೇಷ್ಠ ಅಂತ, ಅಥವಾ ಇನ್ನೊಂದು ಅರ್ಥದಲ್ಲಿ ಉಪಮಾತೀತ. ಈ ಪದವಿಗೆ ಯಾವ ಪದವಿಯನ್ನು ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ. ವಿಶ್ವಶಾಂತಿ ಪ್ರಶಸ್ತಿ ಅಂತ ಕೊಡ್ತೀವಿ ನಾವು. ಅದಕ್ಕೂ ಮೀರಿದ, ಎಲ್ಲದಕ್ಕೂ ಮೀರಿದ, ಜನಮನಕ್ಕೆ ಕಲ್ಪಿಸಿಕೊಳ್ಳಲಾಗದ ಪದವಿ. ಎವರ್ ಗ್ರೇಟ್ ಅಂತ. ಅಂತಹ ಪದವಿಯನ್ನ ನೀಡಿ
ಬಳಿಕ ಒಲಿದು ಆತನಲ್ಲಿ ಗುರುಪೂಜೆಯನ್ನು ಕೈಗೊಂಡು ಆತನಿಗೆ ಒಲಿದು ಪ್ರೀತಿಯಿಂದ ತಬ್ಬಿಕೊಂಡು ಗೋರಕ್ಷಕನನ್ನ ಗುರುವಿಗೆ ಒಬ್ಬ ಶ್ರೇಷ್ಠ ಇನ್ನೊಬ್ಬ ಶ್ರೇಷ್ಠ ವ್ಯಕ್ತಿ ಪೂಜೆಯನ್ನು ಸಲ್ಲಿಸ್ತಾನಲ್ಲ, ಆ ಪೂಜೆಯನ್ನು ಸ್ವೀಕರಿಸಿ, ಪೂಜೆ ಅಂದ್ರೆ ಇಲ್ಲಿ ವಿಭೂತಿ, ಪುಷ್ಪ, ಗಂಧ ಇದಲ್ಲ ನೋಡಿ. ಸತ್ಯವನ್ನ ಅರ್ಥ ಮಾಡಿಕೊಂಡು ಬದಲಾದನಲ್ಲ ಗೋರಕ್ಷಕ, ತನ್ನ ದೌರ್ಬಲ್ಯವನ್ನ ಒಪ್ಪಿಕೊಂಡನಲ್ಲ, ಬದಲಾದನಲ್ಲ. ಅದೇ ಗುರುವಿಗೆ ಸಲ್ಲಿಸುವ ಪೂಜೆ. ಆಯ್ತಪ್ಪ, ಆಯ್ತು, ಇನ್ಮೇಲೆ ನೀನು ಕೂಡ ಸತ್ಯದ ಹಾದಿಯಲ್ಲಿ ಮುನ್ನಡೆ. ನಿನ್ನ ಜೊತೆಯಲ್ಲಿ ಬಂದವರನ್ನ ನೀನು ಹಾಗೆ ಕರೆದೊಯ್ಯು, ಸನ್ಮಾರ್ಗದಲ್ಲಿ ನಡೆ ನೀನು. ಇದು ನಿರಂತರ. ಒಬ್ಬ ಸಾಧಕನು ಎಲ್ಲೆಲ್ಲಿ ಅಜ್ಞಾನ ಇರ್ತದೆ, ಅಂಧಕಾರ ಇರ್ತದೆ, ಅಸತ್ಯ ಇರ್ತದೆ, ಮಲಿನತೆ ಇರುತ್ತೆ, ಮಲಿನಗೊಂಡ ಸಮಾಜ, ಮಲಿನಗೊಂಡ ಮನಸ್ಸುಗಳು ಇರ್ತವೆ, ಅವುಗಳನ್ನೆಲ್ಲ ಸ್ವಚ್ಛಗೊಳಿಸಬೇಕಾಗಿದೆ. ಈ ಪ್ರಕ್ರಿಯೆಯಲ್ಲಿ ನಿನ್ನನ್ನು ನೀನು ತೊಡಗಿಸಿಕೋ ಅಂತ, ತೊಡಗಿಸಿಕೋ ಅಂತ. ಭೂತಳದೊಳ್ ಅಲ್ವಾ? ಇನ್ನೂ ಇದ್ದಾರೆ, ಇನ್ನೂ ಇದ್ದಾರೆ ಅಜ್ಞಾನಿಗಳನ್ ಆ ಓತು ಸುಜ್ಞಾನಿಗಳ ಮಾಡುವೆ. ನೋಡಿ, ಓತು ಪ್ರೀತಿಯಿಂದ ಅಂತ ಹೀಗೆ ಗೆಲ್ಲಬೇಕು ಒಬ್ಬ ಲೀಡರ್ ಅಂದ್ರೆ. ಇಲ್ಲಿ ಮುಗಿಲಿಲ್ಲ ನನ್ನ ಕೆಲಸ, ಇನ್ನೂ ಇದೆ. ಜಗತ್ತಿನಲ್ಲಿ ಸಾಕಷ್ಟು ಅಜ್ಞಾನಿಗಳೇ ತುಂಬಿಕೊಂಡಿದ್ದಾರೆ, ಬಿಡುವಿಲ್ಲದ ಕೆಲಸ ನಂದು ಗೋರಕ್ಷಕ. ಅವರಲ್ಲಿಗೆ ಹೋಗಿ ನಾನು ಅವರಿಗೆ ಸತ್ಯದ ಮಾರ್ಗವನ್ನು ತೋರಿಸಿ, ಜ್ಞಾನದ ಮಾರ್ಗವನ್ನು ತೋರಿಸಿ, ಅರಿವಿನ ಮಾರ್ಗವನ್ನು ತೋರಿಸಿ ಸುಜ್ಞಾನಿಗಳನ್ನಾಗಿ ನಾನು ಮಾಡುವೆ. ಎಂಥ ಎಂಥ ಫಿಲಾಸಫಿ ಶರಣರದು ಅಂತ. ಅಜ್ಞಾನದ ಮೊತ್ತ ಜಾಸ್ತಿ ಯಾವ ಕಾಲ, ಜ್ಞಾನದ ಎಕ್ಸಿಸ್ಟೆನ್ಸ್ ತುಂಬಾ ಕಡಿಮೆ ಜಗತ್ನಲ್ಲಿ. ಆ ಪ್ರಭುರಾಯ ಬರುತ್ತಿದ್ದಾನೆ ನೋಡಿ. ಈ ನಿತ್ಯ ಸಂಚಾರ ಬದಲಾವಣೆಗೆ ಹಂಬಲಿಸುವ ಒಬ್ಬ ನಾಯಕ ಪೀಠಸ್ಥನಾಗಬಾರದು. ಜನಮನದಲ್ಲಿ ಸಂಚಾರಿಯಾಗಿ ತಿರುಗಾಡಬೇಕು. ನಿತ್ಯ ನಿರಂತರವಾಗಿ ಸಮಾಜದ ಅಜ್ಞಾನವನ್ನ ಕಳೆದು ಸುಜ್ಞಾನವನ್ನ ಬೆಳೆಸುವ ನಿರಂತರ ಪ್ರಕ್ರಿಯೆಯ ಸಂಕೇತ ಈ ಪ್ರಭುದೇವನದು. ಎಲ್ಲೆಲ್ಲೋ ಬೋರ್ಡ್ಗಳು ಕಾಣಿಸ್ತವೆ, ಶೂನ್ಯ ಪೀಠ ಸಿಂಹಾಸನಾಧೀಶ ಅಂತ ಒಂದು ಮಾರುದ್ದ. ಎಲ್ಲಿಯ ಪ್ರಭು, ಎಲ್ಲಿಯ ಪೀಠಗಳು, ಎಲ್ಲಿಯ ತತ್ವ, ಶರಣ ತತ್ವಕ್ಕೂ ಅದರ ಆಚರಣೆಗಳಿಗೂ ಇವತ್ತು ಅಜಗಜಾಂತರ ಇದೆ. ಈ ಎಲ್ಲ ಸತ್ಯಗಳನ್ನು ಅವಲೋಕಿಸಲೆಂದು ನಾವು ನಮ್ಮ ಚರಿತ್ರೆಯಲ್ಲಿನ ಅನೇಕ ಇಂತಹ ದರ್ಶನ ರತ್ನಗಳ ಮಾತುಗಳನ್ನ
ಹೇಳಿಸಿಕೊಳ್ಳಬೇಕು. ದಾರ್ಶನಿಕರು ಇವರು, ವಚನಕಾರರು. ಪ್ರಭು ಒಬ್ಬ ದೊಡ್ಡ ದಾರ್ಶನಿಕ, ಸಂತ. ಹೀಗಲ್ಲವೇ ಇರಬೇಕಾದುದು ಧರ್ಮ? ಹೀಗಿರಬೇಕಲ್ಲವೇ ಒಂದು ಧರ್ಮದ ಪ್ರತಿನಿಧಿ? ಒಬ್ಬ ನಾಯಕ ಹೇಗಿರಬೇಕು, ಅವನ ಕೆಲಸಗಳು ಹೇಗಿರಬೇಕು ಎಂಬುದು ವಿದ್ಯಾರ್ಥಿಗಳಿಗೆ, ಸಮಾಜಕ್ಕೆ ಮನವರಿಕೆಯಾಗಲಿ ಎಂಬ ಕಾರಣಕ್ಕೆ ಈ ಟೆಕ್ಸ್ಟ್ ಅನ್ನ ಇಟ್ಟಿದ್ದಾರೆ. ನಾವು ಓದ್ಕೊಳ್ಬೇಕು, ಆ ಒಂದು ಕಾಂಟೆಕ್ಸ್ಟ್ ಅಲ್ಲಿ ನಾವು ತಿಳ್ಕೊಳ್ಬೇಕೇ ವಿನಃ ಏನೋ ಪರೀಕ್ಷೆ ಇದೆ, ಏನೋ ಪ್ರಶ್ನೆ ಬರ್ತದೆ, ಏನೋ ಉತ್ತರ ಬರೀತೀವಿ, ಏನೋ ಕೆಲಸ ಹಿಡಿಯಕ್ ಬೇಕು ಅನ್ನುವ ಓದು ಇದಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಸೆಷನ್ಗೆ ಈ ಸೆಷನ್ ಇಲ್ಲಿ ಮುಗಿದಿದೆ. ಕೆಲವು ಭಾಗಗಳು ತುಂಬಾ ನಮಗಿನ್ನ ಅರ್ಥವಾಗಿಲ್ಲ ಸರ್ ಅಂತ ಅಂದ್ಕೊಂಡ್ರೆ, ಅನಿಸಿದ್ರೆ ನೀವು ಆನ್ಲೈನ್ ನಲ್ಲೇ ನಿಮ್ಮ ಸಮಸ್ಯೆಗಳನ್ನ ಕೇಳ್ಕೊಳ್ಳಿಕ್ಕೆ ಅವಕಾಶವಿದೆ. ನಾವು ಮತ್ತೆ ನಿಮಗೆ ಉತ್ತರವನ್ನ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ. ಇಲ್ಲಿಗೆ ಈ ಒಂದು ಕಾವ್ಯ ಭಾಗ ಮುಗಿತದೆ. ಸಿದ್ಧನಾದಡೆ ಕುರುಹದಾವುದು. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದ್ದಕ್ಕೆ ಶುಭವಾಗಲಿ.